ಕಬ್ಬು. ಬಹಳ ದೂರದಲ್ಲಿ ಗಂಗಾ ನದಿಯ ಆಚೆ ದಟ್ಟವಾದ ಕಾಡೊಂದಿತ್ತು. ಅಲ್ಲಿ ಅರಳಿ ಮರದ ಹಿಂದೆ ಗುಹೆಯೊಂದರಲ್ಲಿ ತಂದೆ ಆನೆ, ತಾಯಿ ಆನೆ ಮತ್ತು ಮರಿ ಆನೆ ವಾಸವಾಗಿರುತ್ತೆ. ಒಂದು ದಿನ ಮರಿ ಆನೆಗೆ ಕಬ್ಬು ತಿನ್ನಬೇಕು ಅಂತ ಆಸೆ ಆಗುತ್ತೆ. ಮರಿ ಆನೆಯೊಂದನ್ನೇ ಕಳಿಸಲು ತಂದೆ ಮತ್ತು ತಾಯಿಗೆ ಮನಸ್ಸು ಬರಲಿಲ್ಲ. ಸರಿ 3 ಆನೆಗಳು ಕಬ್ಬನ್ನು ಅರಸುತ್ತಾ ಹೊರಟವು. ಕಾಡನ್ನು ದಾಟಿದ ನಂತರ ಕಬ್ಬಿನ ಪ್ರದೇಶ ಕಾಣಿಸಿತು. ಮರಿ ಆನೆ ಅದನ್ನು ನೋಡಿ ಸಂತೋಷದಿಂದ ಕಬ್ಬಿನ ಜಲ್ಲೆ ತಿನ್ನಲು ಅದರ ಸಮೀಪಕ್ಕೆ ಹೋಯಿತು. ಸೊಂಡಿಲಿನಿಂದ ಕಬ್ಬಿನ ಜಲ್ಲೆಯನ್ನು ಎಳೆದು ಅದರಲ್ಲಿರುವ ರಸವನ್ನು ಹೀರಿತು. ಬಯಸಿದ್ದು ದಕ್ಕಿತು. ಆದರೆ ಆ ವೇಳೆಗೆ ಅದರ ಯಜಮಾನ ಬರ್ತಾನೆ. ಯಾರು ಕಬ್ಬನ್ನು ನಾಶಪಡಿಸುತ್ತಾ ಇರೋದು ಅಂತ ಕೇಳ್ತಾನೆ. ಇನ್ನೂ ದೂರದಲ್ಲಿರುವಾಗಲೇ ಬರುತ್ತಿರುವುದು ಯಜಮಾನ ಅಂತ ತಿಳಿದು ತಂದೆ ತಾಯಿ ಆನೆಗಳು ದೂರದ ಮರದ ಹಿಂದೆ ಬಚ್ಚಿಟ್ಟುಕೊಂಡವು. ಮರಿ ಆನೆ ಹೇಗೆ ಯಜಮಾನನಿಂದ ತಪ್ಪಿಸಿಕೊಳ್ಳೋದೋ ಎಂದು ನೋಡ್ತಾ ಇರುತ್ತೆ. ಯಜಮಾನನ ಕೈಯಲ್ಲಿ ಕೋಲಿತ್ತು. ಹೊಡೆಯಲು ಕೈ ಎತ್ತುತ್ತಾನೆ. ಕೂಡಲೇ ಮರಿ ಆನೆ, ಅಣ್ಣ, ನಿನ್ನ ಅನುಮತಿ ಇಲ್ಲದೆ ಕಿತ್ತಿರುವೆನು. ಅದಕ್ಕಾಗಿ ಕ್ಷಮೆ ಇರಲಿ. ನನಗೆ ತಿಳಿಯಲಿಲ್ಲ. ಇನ್ನು ಮುಂದೆ ಹಾಗೆ ಮಾಡುವುದಿಲ್ಲ. ಇದೊಂದು ಬಾರಿ ಕ್ಷಮಿಸು. ಇನ್ನೊಂದು ಜಲ್ಲೆ ಕೊಡುವೆಯಾ ಅಂತ ಕೇಳಿದಾಗ ಸರಿ ಕೊಡುವೆನು ಅಂತ ಹೇಳಿ ಜಲ್ಲೆಯೊಂದನ್ನು ಕೊಡ್ತಾನೆ. ತಂದೆ ಆನೆ, ತಾಯಿ ಆನೆ, ಮರಿ ಆನೆಯ ಚಮತ್ಕಾರವನ್ನು ನೋಡಿ ಆನಂದಿಸಿದವು.